ಹಿಂದೆ ಗೊತ್ತಿದಾರಪ್ಪ ಗುರು ಮಾಡಬೇಕು ಮ್ಯಾಮ್ ಸ್ವಲ್ಪ ಈ ಕಡೆ ಮ್ಯಾಮ್ ಇಲ್ಲ ಬಣ ಏನಾಗಿದೆ ಆಗ್ಲಿ ಆಗ್ಲಿ ಕೊಡೋದು ಒಂದ್ ನಿಮಿಷ ಈ ಕಡೆ ಮೇಡಮ್ ಈ ಕಡೆ ಮೇಡಮ್ ಈ Thank you, madam. Thank you. ಇನ್ನು ಈ ಬಗ್ಗೆ ಎಸ್ಪಿ ಸುಮನ್ ಪನ್ನೇಕರ್ ಅವರು ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಒಂದು G² ಅನ್ನೋ ಒಂದು ಲೇಔಟ್ ಏನಿದೆ, ಅಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಪ್ರೈಮಾ ಫೇಸಿ ನಮಗೆ ಅದರ ಬಗ್ಗೆ ಯಾವುದು ಲೀಡ್ಗಳು ಸೋಫಾರ್ ಇಲ್ಲ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ. ಬಟ್ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕುರಿತು ಈಗ ಯಾವ ದೂರು ಕೂಡ ನಮಗೆ ರಿಸೀವ್ ಆಗಿಲ್ಲ. ದೂರು ರಿಸೀವ್ ಆದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಯಾವ ಸೆಕ್ಷನ್ಸ್ ಬರುತ್ತೆ ನೋಡಿಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ FIR ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಈಗಾಗಲೇ ನಮ್ಮ ಸೋಕೋ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸರ್ಟಿಫಿಕೇಶನ್ ತಗೊಳ್ಳೋದ್ರ ಬಗ್ಗೆ ಕೂಡ ನಾವು ಟೀಮನ್ನ ಕರೆಸ್ಕೊಂಡಿರುವಂತದ್ದಿದೆ. ಅವ್ರು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ದಾರೆ. ಫರ್ದರ್ ಈಗ ಕತ್ಲಿದ್ದರಿಂದ ನಮ್ಗೆ ಇನ್ನೂ ಇನ್ ಡೆಪ್ತ್ ಅನಾಲಿಸಿಸ್ ಆಗಿಲ್ಲ. ನಾಳೆ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಫೈರ್ ಟೀಮು ಹೋಗಿ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಕೂಡ ಇದ್ದು ನಾವು ಆ ಸ್ಪಾಟ್ ನ ಸರಿಯಾಗಿ ಪರಿಶೀಲಿಸ್ತೇವೆ. ಮತ್ತೆ ಈಗ ಅವ್ರೇನ್ ನಮಗೆ ಲೀಡ್ ಕೊಡ್ತಾ ಇದ್ದಾರೆ, ಕೆಲವರು ಇದ್ರು ಮಿಸ್ಕ್ರಿಯೆಂಟ್ಸ್ ಅಂತ ಹೇಳಿ, ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಆ ಆಂಗಲ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾವು ಸೂಕ್ತವಾಗಿ ತನಿಖೆ ಮಾಡ್ತೇವೆ. ಅವ್ರ ಡಿಮಾಂಡ್ ಏನಿಲ್ಲ. ಅವರ ಡಿಮಾಂಡ್ ಏನಿದೆ ಅಂದ್ರೆ ಯಾರು ಇದರ ಹಿಂದೆ ಇದ್ದಾರೆ, ಅವರ ಕೈ ಇದೆ ಅನ್ನುವಂಥದ್ದು, ಅಥವಾ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಬೇಗ ಬಂಧಿಸಿ ಅನ್ನುವಂಥದ್ದು, ಅದನ್ನ 100% ನಾವು ಮಾಡ್ತೇವೆ. ಎಸ್, ಗಸ್ತು ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ. ಹೊತ್ತಿ ಉರಿದ ನಿವಾಸಕ್ಕೆ FSL ಅಧಿಕಾರಿಗಳು ಈಗಾಗಲೇ ಭೇಟಿ ನೀಡಿದ್ದಾರೆ. ಬಳ್ಳಾರಿ G² ಲೇಔಟ್ನಲ್ಲಿರುವ ರೆಡ್ಡಿ ನಿವಾಸ FSL ಸೋಕೋ ತಂಡ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಕಿಗೆ ಕಾರಣ ಅಂದ್ರೆ ಬೆಂಕಿ ಸ್ಫೋಟಕ್ಕೆ ಕಾರಣ ಏನಂತ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವ ಹಾಗೆ ಆಗಿದೆ. ಇದೀಗ ಬಳ್ಳಾರಿಯಲ್ಲಿ ರೆಡ್ಡಿಗಳ ಮಧ್ಯೆ ಬೆಂಕಿ ರಾಜಕೀಯ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ರಾಮುಲ್ಗೆ ಸೇರಿದ ಮನೆಗೆ ಇದೀಗ ಬೆಂಕಿ ಬಿದ್ದಿತ್ತು. ಕಾಡ್ಗಿಚ್ಚಿನಂತೆ ದಗದಗಿಸ್ತಾ ಇದೆ. ಮಾಡೆಲ್ ಹೌಸ್, ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಮಾಡೆಲ್ ಹೌಸ್ ಈಗ ಬೆಂಕಿ ಸ್ಫೋಟಕ್ಕೆ ಈಗ ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ, ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ರೀತಿ ಮಾಡಿದ್ದಾರೆ ಅಂತ ಬಿಜೆಪಿಯರು ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ SP ಅವರು ಕೂಡ ಭೇಟಿ ನೀಡಿದ್ದಾರೆ, ಒಂದಿಷ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ ಹೊತ್ತಿ ಉರಿದ ನಿವಾಸಕ್ಕೆ ಅಂದ್ರೆ ಯಾವ ಘಟನಾ ಸ್ಥಳ ಇದೆ ಅಲ್ಲಿಗೆ FSL ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಒಂದಿಷ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಕಿ ಹೊತ್ಕೊಳ್ಳೋದಕ್ಕೆ ಅಥವಾ ಬೆಂಕಿ ಹಾಕಿದ್ದಕ್ಕೆ ಏನ್ ಕಾರಣ ಅಂತ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ.